ಈಗ ಸರಳ ಬಡ್ಡಿ ಲೆಕ್ಕಗಳು ಪ್ರಾರಂಭ ಅದು ಲಕ್ಷ ಕೊಟ್ಟು ನೋಡ್ರಿ ನಾ ಹೆಂಗೆ ತಿಳಿಸ್ತನು. 200 ರೂಪಾಯಿಗೆ 2 ವರ್ಷಕ್ಕೆ 20 ರೂಪಾಯಿ ಬಡ್ಡಿ ಆದರೆ 2000 ರೂಪಾಯಿಗಳಿಗೆ 1 ವರ್ಷಕ್ಕೆ ಆಗುವ ಬಡ್ಡಿ. ಇಲ್ಲಿ 4 ಆಪ್ಷನ್ಸ್ ಅವ ಕಾಣ. ನೀವು ಸರಳ ಬಡ್ಡಿ ಬರ ಅಸಲು ಗುಂಡ್ಲೆ ಅವಧಿ ಗುಂಡ್ಲೆ ದರ ಸರ್ವಸ್ವಲೆ 100 ಗುಂಡ್ಲೆ 1 ಹಂಗ ಅಲ್ಲ, ಇದು ಪದ್ಧತಿ ಬೇರೆ ಅದ. ಲಕ್ಷ ಕೊಟ್ಟು ನೋಡ್ರಿ. ಇಲ್ಲೇ 200 ರೂಪಾಯಿಗೆ 2 ವರ್ಷಕ್ಕೆ 20 ರೂಪಾಯಿ ಬಡ್ಡಿ. 2000 ರೂಪಾಯಿಗೆ 1 ವರ್ಷಕ್ಕೆ ಸರಳ ಬಡ್ಡಿ ಎಷ್ಟು ನೋಡಿ. 2000 ಇದು ಮೇಲೆ, ಇದು ಮೇಲೆ, ಇವೆರಡು ತಳ. 200 ಗುಂಡ್ಲೆ 2, ಈ 0 ಹೊತ್ತು, ಈ 0 ಹೊತ್ತು, ಈ 2 ಹೊತ್ತು, ಈ 2 ಹೊತ್ತು. 20 ಒಂದಲೇ 20 ಬರೋಬ್ಬರಿ 100. ಸರಳ ಬಡ್ಡಿ ಬರೋಬ್ಬರಿ 100 ರೂಪಾಯಿ. ಆನ್ಸರ್ ಸರಳ ಬಡ್ಡಿ ಬರೋಬ್ಬರಿ 100 ರೂಪಾಯಿ. ಉತ್ತರ ಸಂಖ್ಯೆ ಇಲ್ಲದ 100 ಹುಡ್ಕ್ಯಾಡ್ರಿ. ಉತ್ತರ ಸಂಖ್ಯೆ ಬಿ. ಇಷ್ಟು ಚಂದಾಗಿ ನೀವು ಗಣಿತಗಳನ್ನು ನೀವು ತಿಳ್ಕೊಬೇಕು. ಆಮೇಲೆ ಇನ್ನೊಂದು ರೀತಿ ಒಳಗೆ ಬರ್ತಿರ್ತದೆ ಇದು. 200 ರೂಪಾಯಿಗೆ 2 ವರ್ಷಕ್ಕೆ 20 ರೂಪಾಯಿ ಬಡ್ಡಿ. ಇಲ್ಲಿ ನೋಡಿ, 200 ರೂಪಾಯಿಗೆ 2 ವರ್ಷಕ್ಕೆ ಬರೋಬ್ಬರಿ 20 ರೂಪಾಯಿ ಬಡ್ಡಿ. ಹೌದಾ? 200 ರೂಪಾಯಿಗೆ 2 ವರ್ಷಕ್ಕೆ, ಇದು 1 ವರ್ಷಕ್ಕೆ ಬರೋಬ್ಬರಿ ಎಷ್ಟು? 200 ಗುಂಡ್ಲೆ 1 ಗುಂಡ್ಲೆ 20 ಸರಾಸರಿಯಾಗಲೇ 200 ಗುಂಡ್ಲೆ 2. ಇವು 200 ಹೊತ್ತು, ಇದು 200 ಹೊತ್ತು. 2 ಒಂದಲೇ 2 ಹತ್ತಲೇ, ಇದೇನಾಯ್ತು? 10 ರೂಪಾಯಿ ಆಯ್ತು. 200 ರೂಪಾಯಿಗೆ 10 ರೂಪಾಯಿ. 200 ರೂಪಾಯಿಗೆ 1 ವರ್ಷಕ್ಕೆ 10 ರೂಪಾಯಿ ಬಡ್ಡಿ. 100 ರೂಪಾಯಿಗೆ 1 ವರ್ಷಕ್ಕೆ ಬಡ್ಡಿ ಎಷ್ಟು? 100 ಗುಂಡ್ಲೆ 1 ಗುಂಡ್ಲೆ ಬಡ್ಡಿ ಸರಾಸರಿ 200 ಗುಂಡ್ಲೆ 1. ಇವೆರಡು 0, ಇವೆರಡು 0. 2 ಒಂದಲೇ 2 ಐದಲೇ. ಹಂಗಾರೆ ದರ ಎಷ್ಟು ಬಂತು? 5% ಬಂತ ದರ. ಸರಳ ಬಡ್ಡಿ ಬರೋಬರಿ ಅಸಲು ಎಷ್ಟದ? 2000 ರೂಪಾಯಿ ಅಸಲು ಅದ. ಅವಧಿ ಎಷ್ಟದ? 1 ಅದ. ದರ ಎಷ್ಟದ? 5 ಅದ. ಕೆಳಗ ಅಸಲು ಗುಂಡ್ಲೆ ಅವಧಿ ಗುಂಡ್ಲೆ ದರ ಸರಾಸರಿ 100 ಗುಂಡ್ಲೆ 1. ಇವೆರಡು ಪೂಜೋದು, ಇವೆರಡು ಪೂಜೋದು. 25 100 ರೂಪಾಯಿ ಸರಳ ಬಡ್ಡಿ. ಆನ್ಸರ್ ಇಸ್ ಈಕ್ವಲ್ ಟು ಸರಳ ಬಡ್ಡಿ ಬರೋಬರಿ 100 ರೂಪಾಯಿ. ಉತ್ತರ ಸಂಖ್ಯೆ ಬಿ. ನೀವು ಹಿಂಗೂ ಮಾಡ್ಬೋದು ನೋಡಿ. ಹೆಂಗ ತಿಳ್ಕೊಂಡು ಲೆಕ್ಕ ನಿಮಗೆ ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಇದೇನದ? 200 ರೂಪಾಯಿಗೆ 2 ವರ್ಷಕ್ಕೆ 20 ರೂಪಾಯಿ ಬಡ್ಡಿ ಆದ್ರೆ 2000 ರೂಪಾಯಿ ಸಲಿಗೆ 1 ವರ್ಷಕ್ಕೆ ಬಡ್ಡಿ ಅಷ್ಟು. ಇದು ನೇರವಾಗಿ ಬರ್ತದೆ. ಆಮೇಲೆ ಇದು ಹೆಂಗೆ ಬರ್ತದಪ್ಪ ಅಂತಂದ್ರೆ 200 ರೂಪಾಯಿಗೆ 2 ವರ್ಷಕ್ಕೆ 20 ರೂಪಾಯಿ ಬಡ್ಡಿ ಆದ್ರೆ 200 ರೂಪಾಯಿಗೆ 1 ವರ್ಷಕ್ಕೆ ಎಷ್ಟು ಬಡ್ಡಿ ಆಯ್ತು? 10 ಆಯ್ತು. 200 ರೂಪಾಯಿಗೆ 1 ವರ್ಷಕ್ಕೆ 10 ಆದ್ರೆ 100 ರೂಪಾಯಿಗೆ 1 ವರ್ಷಕ್ಕೆ ಎಷ್ಟು ಆಯ್ತು? 5 ಆಯ್ತು. ಅಸಲು ಗುಂಡ್ಲೆ ಅವಧಿ ಗುಂಡ್ಲೆ ದರ ಸರಾಸರಿ 100 ಗುಂಡ್ಲೆ 1 100 ರೂಪಾಯಿ ಬಡ್ಡಿ.
ಗಣಿತ ಸರಿಯಾಗಿ ತಿಳ್ಕೋಬೇಕು ನೀವು. ತಿಳ್ಕೊಂಡ್ರಿ ಅಂದರೆ ಎಲ್ಲ ಗಣಿತಗಳು ಸರಳ ಬಡ್ಡಿ ಲೆಕ್ಕಗಳು ಭಾಳ ಅಂದ್ರೆ ಭಾಳ ಸರಳ ಇರ್ತಾವೆ. ಆದರೆ ಕೆಲವೊಂದು ವಿಷಯದೊಳಗೆ ಏನಿರ್ತದಂದ್ರೆ ತಿಳ್ಕೊಂಡು ಲೆಕ್ಕ ಮಾಡೋದೇ ಬೇರೆ, ಸೂತ್ರ ಸಾಧ್ಯದ ಮಾಡೋದೇ ಬೇರೆ. ತಿಳ್ಕೊಂಡು ಲೆಕ್ಕ ಮಾಡಿದರೆ ಹರಿಯುವ ನೀರು, ಸೂತ್ರದ ಮೇಲೆ ಲೆಕ್ಕ ಮಾಡೋರು ಏನದ ನಿಂತ ನೀರು, ಅದು ಆರೋಗ್ಯಕ್ಕೆ ಒಳ್ಳೆಯದಲ್ಲ. ತಿಳ್ಕೊಂಡು ಅರ್ಥ ಮಾಡಿಕೊಂಡು ಗಣಿತಗಳನ್ನು ನೀವು ಕಲ್ತ್ರಿ ಅಂತಂದ್ರೆ ಮುಂದೆ ಏನಾಗ್ತದಂದ್ರೆ ಎಲ್ಲ ಗಣಿತಗಳು ಬರ್ತಾವ. ನೋಡಿ, ಇದೇ ಗಣಿತನ್ನ ನಾ 2 ರೀತಿ ಒಳಗೆ ತಿಳಿಸಿದ. ಮುಂದಿನ ಗಣಿತ ಮಾಡ್ರಿ, ಚೆನ್ನಾಗಿ ಬಿಡಿಸ್ಕೊಡ್ರಿ ಫೇರ್ದಾಗ.